ಪಂಚಮ ಸಾಲಿ ಪೀಠ ಆಯ್ಕೆ ಮಾಡಿಕೊಂಡು ಹಲವಾರು ಬಾರಿ ವಿನಂತಿ ಮಾಡಿಕೊಂಡ್ವಿ, ಮತ್ತೆ ಮುಂದೆ ಹಾಕ್ಕೊಳ್ತಾ ಬಂದ್ವಿ. ಆದ ಕಾರಣ ಸಮಾಜದ ಗೌರವ, ಘನತೆ, ಧಾರ್ಮಿಕ ಪರಂಪರೆ ಇವುಗಳೆಲ್ಲವನ್ನು ಅವರು ಪಾಲಿಸದೇ ಇರೋದ್ರಿಂದ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದಾಗಿ ಅವರನ್ನು ಪದಚ್ಯುತಗೊಳಿಸಲಾಗಿದೆ. ದುರದೃಷ್ಟಕರ ಸಂಗತಿ ಆದರೂ ಕೂಡ ಸಮಾಜದ ಹಿತದೃಷ್ಟಿಯಿಂದ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕಾರಣ ಏನು ಸರ್, ಯಾಕೆ? ಪಂಚಮಸಾಲಿ ಸಮಾಜ 2008ರಲ್ಲಿ ಈ ಪೀಠ ಸ್ಥಾಪನೆ ಆಯಿತು. ಸ್ವಾಭಿಮಾನ, ಸ್ವಾವಲಂಬನೆ, ಸಹಕಾರ, ಸಂಘಟನೆ, ಸಹಬಾಳ್ವೆ ತತ್ವದ ಮುಖಾಂತರ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದಕ್ಕೆ ತದ್ವಿರುದ್ಧವಾಗಿ ಸಮಾಜದ ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಇರುವುದರಿಂದ ಬಾರಿ ವಿನಂತಿ ಮಾಡಿಕೊಂಡು ಕಿತ್ತುಕೊಳ್ಳಲಿಕ್ಕೆ ನಾವು ವಿನಂತಿ ಮಾಡಿಕೊಂಡ್ವಿ. ಆದಾಗ್ಯೂ ಸಾಧ್ಯ ಆಗಲಿಲ್ಲ. ಭಾರವಾದ ಮನಸ್ಸಿಂದ ಈ ತೀರ್ಮಾನವನ್ನು ತೆಗೆದುಕೊಂಡೆ. ಸಭೆ ನಂತರ ಶ್ರೀಗಳು ನಾವು ಸಭೆ ಕರೆದಾಗ ಅವರಿಗೆ ಬರಲಿಕ್ಕೆ ವಿನಂತಿ ಮಾಡಿಕೊಂಡ್ವಿ. ಬಹುಶಃ ಒಳಗಿರ್ಬೇಕು ಅವರು. ಇವತ್ತಿನ ಸಭೆಗೆ ಅವರು ಆಗಬೇಕಾಗಿತ್ತು, ಆಗಲಿಲ್ಲ. ಅದಕ್ಕೂ ನಮ್ಗೆ ಹುಷಾರೇ. ಟೋಟಲ್ ಎಷ್ಟು ಸದಸ್ಯರು ಸರ್ ಇವತ್ತು ಹಾಜರಿದ್ದ ಸದಸ್ಯರು ಎಷ್ಟು? ಒಟ್ಟು 15 ಟ್ರಸ್ಟ್ ಸದಸ್ಯರ ಪೈಕಿ 13 ಜನ ಸದಸ್ಯರು ಭಾಗವಹಿಸಿದರು. ಅದರಲ್ಲಿ ಇಬ್ಬರು ಏನೋ ವಿರೋಧ ಮಾಡಿದರು ಅಂತ. ವಿರೋಧ ಮಾಡಿಲ್ಲ, ಸಭೆಗೆ ಬಂದಿಲ್ಲ ಅವರು. ವಿರೋಧ ಮಾಡಿದ್ರು ಅಂತಲ್ಲ, ಬಾಬಣ್ಣವರು ವಿರೋಧ ಮಾಡಿದ್ರು. ಅವರು ಸಭೆಗೆ ಹಾಜರಾಗಿಲ್ಲ. ಸಭೆಗೆ ಬಂದಿದ್ದು ಖಾಲಿ ಇತ್ತು ಪೇಪರು, ಹಂಗಾಗಿ ಸೈನ್ ಮಾಡುವಂತ ಅಂದ್ರು. ಸೈನ್ ಮಾಡುವಂದ್ರೆ ಬರ್ರಿ, ಅದನ್ನೇ ನಾವು ಸೈನ್ ಮಾಡ್ತೀವಿ ಅಂದ್ರು. ನೀವು ಬರ್ದಿಲ್ಲಂತೆ, ಹಂಗಾಗಿ ಸೈನ್ ಮಾಡಿ. ಯಾವಾಗಲೂ ಸಭೆ ಏನಂತಂದರೆ ಯಾರು ಸದಸ್ಯರು ಬರ್ತಾರೆ ಅವರು ಟ್ರಸ್ಟ್ ಪುಸ್ತಕಕ್ಕೆ ಸಹಿ ಮಾಡಬೇಕು. ಮಾಡಿದಾಗ ಮಾತ್ರ ಕೋರಮ್ ಎಸ್ಟಾಬ್ಲಿಷ್ ಆಗುತ್ತೆ. ಆದ್ದರಿಂದ ಅದು ನಗಣ್ಯ. ಈ ಕೋರಮ್ ಪೂರ್ತಿ ಇದೆ. ಹೌದು, ಸರ್ವಾನುಮತ. ಕೆಲವೊಂದು ಟ್ರಸ್ಟಿಗಳು ವಿರೋಧ ಮಾಡಿದ್ರು. ಹಲೋ, ಕೆಲವೊಂದು ಟ್ರಸ್ಟಿಗಳು ವಿರೋಧ ಮಾಡಿದ್ರು. ಇಲ್ಲ, ಯಾರೂ ಇಲ್ಲ. ಸರ್ವಾನುಮತ ತೀರ್ಮಾನ. ಲೆಕ್ಕ ಕೊಡಲಿಕ್ಕೆ ಬಹಳ ನಾವು ಆತುರಾಗಿದ್ದೇವೆ. ವೆಬ್ಸೈಟ್ ಹಾಕಿದ್ದೇವೆ, ಪ್ರತಿಯೊಂದು ಪೈಸೆಗೆ ಲೆಕ್ಕ ಇದೆ. ಬೇಕಾದ ಬಂದು ಕೇಳ್ಬೋದು. ಸರ, ಈಗ ಸ್ವಾಮಿಗಳ ಪದಚ್ಯುತಿ ಮಾಡಿದ್ರಲ್ಲ, ಅದಕ್ಕೆ ಸಮಾಜದ ಒಪ್ಪಿಗೆ ಇದೆಯಾ? ಸಮಾಜ ಕಟ್ಟು ರಾಜಸಂಘ ಎಲ್ಲ ಕೂಡ್ಕೊಂಡು ಮಾಡಿರ್ತಾವಲ್ಲ, ನಾವು ಆಯ್ಕೆ ಮಾಡಬೇಕಾದ್ರೆ ನಾವು ಏನು ತೀರ್ಮಾನ ಇದ್ರ ಬಗ್ಗೆ ನಮ್ಮ ಸಂಸ್ಥಾಪಕ ಟ್ರಸ್ಟಿ ಈ ಟ್ರಸ್ಟನ್ನು ಹುಟ್ಟು ಹಾಕಿದಂಥ ಸನ್ಮಾನ್ಯ ಬಾಬು ಬೆಟ್ಟದವರು 80 ವಯಸ್ಸು ಅವರಿಗೆ ಅವ್ರು ಮಾತಾಡ್ತಾರೆ. ಜಗದ್ಗುರು ಪೀಠ ಹರಿಹರ ಇವತ್ತು 13 ಬೆಳಗ್ಗೆ 11 ಗಂಟೆಗೆ ಈ ಪೀಠದಲ್ಲಿ ನಾವು ಟ್ರಸ್ಟ್ ಮತ್ತು ರಾಜ್ಯ ಸಮಿತಿಯ ಸದಸ್ಯರು ಹಾಗೂ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿಬಿಟ್ಟು ಬಹುಮತ ನಿರ್ಣಯ 15 ಜನ ಚರ್ಚೆಗಳು. ಇದರಲ್ಲಿ 13 ಜನ ಉಪಸ್ಥಿತರಿದ್ದರು. ಎಲ್ಲರೂ ಸರ್ವಾನುಮತದಿಂದ ತೀರ್ಮಾನ ಕೈಗೊಂಡಿದ್ದೇವೆ. ಆಡಳಿತ ಸದಸ್ಯರು ಎಲ್ಲರೂ ಸೇರಿಬಿಟ್ಟು ಒಂದು ತೀರ್ಮಾನ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಪೀಠವನ್ನು ಸ್ಥಾಪನೆ ಮಾಡಿದ ನಂತರ ದಿನಾಂಕ 20/4/2018 ಶ್ರೀ 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 ವಚನ ಸ್ವಾಮಿಗಳನ್ನ ಈ ಪೀಠಕ್ಕೆ ಜಗದ್ಗುರುಗಳಾಗಿ ಆಯ್ಕೆ ಮಾಡಿದ್ದೀವಿ. ಇವತ್ತು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದು ಏನಂತಂದರೆ, ಹಲವಾರು ಬಾರಿ ಅವರಿಗೆ ಆಯ್ಕೆ ಮಾಡಿಕೊಳ್ಳಿಕ್ಕೆ ಏನು ಅಂತ ಹೇಳಿದ್ರೆ ಸರ, ಶ್ರೀಗಳನ್ನ ಕರೆತರುವಾಗ ವೆಲ್ಕಮ್ ಮಾಡಿ ಕಾರ್ಯಕ್ರಮ ಮಾಡಿ ಕರೆತಂದ್ರಿ. ಈ ಬೀಳ್ಕೊಡುವಾಗ ಏನಾದ್ರು ಸಣ್ಣ ಕಾರ್ಯಕ್ರಮ ಮಾಡ್ತೀರಾ? ಏನ ಅವರು ಬಂದಿದ್ದಂದ್ರೆ ನಮ್ ಕೂಡ ಮಾತಾಡಿದ್ದಂದ್ರೆ ಅವ್ರ ನಮಗೆ ಏನಾಗಿತ್ತು, ಇವತ್ತು ಏನಾಕಿತ್ತು ಅಕ್ಕಿತ್ತು. ಯಾವಾಗ ಅವ್ರು ನಮ್ಗೆ ಒಳಗ ಕರೆಕ್ಟ್ ತಯಾರಿಲ್ಲ ಮೇಲೆ ಸಂಬಂಧಗಳು ಎಲ್ಲಿಗೆ ಹೋದ್ವು ಅನ್ನೋದನ್ನ ನೀವೇ ತಿಳ್ಕೋಬಹುದು. ಪದೇ ಪದೇ ಪೀಠಾಧಿಪತಿಗಳನ್ನ ಹಿಂಗೆ ಉಚ್ಚಾಟನೆ ಮಾಡಿದ್ರೆ ಸಮಾಜಕ್ಕೆ ಏನ್ ಸಂದೇಶ ಕೊಡಕ್ ಹೊಂಟಿದೆ ಪಂಚಮಸಾಲಿ ಪೀಠ? ಏನಂತೀರಿ? ಪದೇ ಪದೇ ಈ ತರ ಪೀಠಾಧಿಪತಿಗಳನ್ನ ಉಚ್ಚಾಟನೆ ಮಾಡಿದ್ರೆ ಸಮಾಜಕ್ಕೆ ಏನ್ ಸಂದೇಶ ಕೊಡಕ್ ಹೊಂಟಿದೆ? ಅಮೃತ ಬರ್ಬೇಕಾದ್ರೆ ಸಮುದ್ರ ಮತನ ಬಹಳ
ಕಡಿಕೆ ಏನೇನೋ ಬಂದು ಹಿಂದಡಿಗೆ ಅಮೃತ ಬಂತು. ಈಗ ಒಂದು ನಾವೆಲ್ಲಾರು ಈಗ ಮೊದಲೇ ಹೆಚ್ಚು ಇಡ್ತಾ ಇದೀವಿ. ಇದನ್ನೆಲ್ಲ ಮಾಡ್ಕೊಂಡು ಏನೋ ಒಂದು ಹಂತಕ್ಕೆ ಬಂದತ್ತಾಗ ಒಳ್ಳೇದಾಕತಿ. ಇಲ್ಲಿ 2 ಪೀಠಗಳು ಇದೆ ಹಣೆ ಬರೋದ್ರ ಭಕ್ತರಲ್ಲಿ ಏನ್ ಸಂದೇಶ ಕೊಡ್ತೀವಿ? ಈಗ ಏನಾದ್ರೆ ಮುಂದೆ ಏನಾಗುತ್ತೋ ಕಾಲಾಯತ ಸಮಯ ನಮಃ. ಈ ಮುಂದಿನ ಭವಿಷ್ಯ ನಾವು ಈಗ ಹಿಂಗೆ ಹೇಳಕ್ಕಾಗತ್ತೆ. ಇವ್ರು ಭಾಳ ಚಲೋ ಅದ್ರ ಕರ್ಕೊಂಡ್ ಬಂದ್ವಿ. ಮತ್ತೆ ಹಂಗೆಲ್ಲ ಈಗ ಅವರು ಭಾಳ ಚಲೋ ಅದ್ರ, ಅವರು ಭಾಳ ಕೆಲಸ